ನಮಸ್ಕಾರ. ಶ್ರೀ ಪದ್ಮಾವತಿ ದೇವಸ್ಥಾನ. ಈ ತಾಯಿಗೆ ಹರಕೆ ಹೊತ್ತರೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ. ಬಳೆ ಪದ್ಮಾವತಿಯ ಮಹಿಮೆ ಇದು. ವಡನಬೈಲು ಶ್ರೀ ಪದ್ಮಾವತಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಡನಬೈಲು ಗ್ರಾಮದಲ್ಲಿ ನೆಲೆ ನಿಂತಿರುವ ಈ ಮಾತೆ, ಇಲ್ಲಿ ಪ್ರತಿಷ್ಠಾಪನೆಗೂ ಮುನ್ನ ಹೆಬ್ಬೈಲು ಎಂಬ ಗ್ರಾಮದಲ್ಲಿ ದೇವಿ ಮೂರ್ತಿ ಇತ್ತು. ಈ ಕ್ಷೇತ್ರದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಅನ್ನದಾನದೊಂದಿಗೆ ದಿನನಿತ್ಯ ಪೂಜೆ ನಡೆಯುತ್ತೆ. ಬಳೆ ಪದ್ಮಾವತಿ ಎಂದು ಪ್ರಸಿದ್ಧ ಈ ದೇವಸ್ಥಾನದಲ್ಲಿ ಬಳೆಗಳೇ ಶ್ರೇಷ್ಠ. ದೇವಿಗೆ ಬಳೆಯನ್ನು ನೀಡಿ ಹರಕೆ ಹೊತ್ತುಕೊಳ್ಳುತ್ತಾರೆ. ಸಂತಾನ ಪ್ರಾಪ್ತಿ, ಕೋರ್ಟ್ ಕೇಸ್, ನಾಗದೋಷ ಈ ರೀತಿಯೇ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ವಡನಬೈಲು ಪದ್ಮಾವತಿ ದೇವಿಗೆ ಬಳೆ ಹರಕೆ ಹೊತ್ತುಕೊಂಡು ಹೋದಲ್ಲಿ ನಿರ್ವಿಘ್ನವಾಗಿ ಸಮಸ್ಯೆಗಳು ಬಗೆಹರಿಯುತ್ತವೆ. ಈ ದೇವಾಲಯಕ್ಕೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರುತ್ತಾರೋ ಅಷ್ಟೇ ಜನ ಹರಕೆ ತೀರಿಸಲು ಕೂಡ ಬರುತ್ತಾರೆ. ಹಾಗಾಗಿ ಇಲ್ಲಿ ಹರಕೆಯ ತೀರಿಸುವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಯಲ್ಲಿ ಬಳೆ ಹಿಡಿದು ಬರುತ್ತಾರೆ. ಇನ್ನು ಇಲ್ಲಿ ತುಲಾಭಾರದ ಸೇವೆ ಕೂಡ ಇದೆ. ಹರಕೆ ತೀರಿಸುವ ಮತ್ತೊಂದು ಮಾರ್ಗ ಇದಾಗಿದೆ. ಇದಿಷ್ಟೇ ಅಲ್ಲ, ಇಲ್ಲಿ ವಿಶೇಷವಾಗಿ ಭೂತರಾಜರ ಆರಾಧನೆ ನಡೆಯುತ್ತದೆ. ಯಾರಾದರೂ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿದ್ದರೆ, ಯಾರಿಂದಲಾದರೂ ನಿಮಗೆ ಭೂತ ಪೇತದ ತೊಂದರೆ ಇದ್ದರೆ ಅವರಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ. ಇನ್ನು ಇದೇ ಕ್ಷೇತ್ರದಲ್ಲಿ ನೀವು ಮುಕ್ತಿ ನಾಗರ ದೇವರನ್ನು ನೋಡಬಹುದು. ಈ ನಾಗನ ವಿಗ್ರಹ 77 ಕ್ವಿಂಟಲ್ ತೂಕವಿದೆ. ಹಾಗೆ 7 ಅಡಿ 7 ಇಂಚು ಎತ್ತರವಿದೆ. ಜೊತೆಗೆ 7 ಹೆಡೆಗಳನ್ನು ಹೊಂದಿದ್ದಾನೆ ಮುಕ್ತಿನಾಗ. ಸ್ವತಃ ಭಕ್ತರೇ ಈ ನಾಗದೇವನನ್ನ ಸ್ಪರ್ಶಿಸಬಹುದು. ಇಲ್ಲಿಗೆ ಬಂದು ಮುಕ್ತಿನಾಗನಿಗೆ 108 ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ. ಬನ್ನಿ, ಒಮ್ಮೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಿ. ಇನ್ನು ಅಷ್ಟು ಮಾಹಿತಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.